ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಈ ವಿಡಿಯೋನ 2 ದಿನದ ವಿಡಿಯೋ ನಾನಿಲ್ಲಿ ಹಾಕಿರ್ತೀನಿ. ತುಂಬ ಲೇಟಾಗಿ ವಿಡಿಯೋ ಬರ್ತಾಯಿದೆ, ಸಾರಿ ಫ್ರೆಂಡ್ಸ್. ಇದು ಶುಕ್ರವಾರ ಶನಿವಾರ 2 ದಿನದ್ದು ಲಾಗ್ ಆಗಿರುತ್ತೆ. ಫ್ರೈಡೇ ಸ್ಯಾಟರ್ಡೆ 2 ದಿನದ್ದು ಲಾಗನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಶ್ರಾವಣ ಮಾಸದ 4ನೇ ಶುಕ್ರವಾರ ಪೂಜೆ ಮಾಡ್ಕೊಳ್ತಾ ಇರೋದು. ಸುಮ್ಮನೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಡೀಟೇಲಾಗಿ ಏನು ಶೇರ್ ಮಾಡ್ಕೊಳ್ತಾ ಇಲ್ಲ. ಅವತ್ತು ಫ್ರೈಡೇ ಇಂಡಿಪೆಂಡೆನ್ಸ್ ಡೇ ಇತ್ತಲ್ವ. ನಾನು ಬೆಳಗ್ಗೆ ಬೇಗ ಎದ್ದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮುಗಿಸ್ಕೊಬಂದು ಇವಾಗ ಬಾಗಿಲಿಗೆ ಅರಿಶಿನ ಕುಂಕುಮ ರಂಗೋಲಿ ಎಲ್ಲ ಹಾಕ್ಕೊಂಡು, ಆಚೆನೂ ರಂಗೋಲಿ ಹಾಕ್ಕೊಂಡು, ತುಳಸಿ ಮುಂದೆನೂ ಎಲ್ಲ ರಂಗೋಲಿ ಹಾಕ್ಕೊಂಡು ಬಂದು ಒಳಗಡೆ ಇವಾಗ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ದೇವ್ರ ಮನೆಯೂ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಂದೆ. ಪೂಜೆಗೆ ಎಲ್ಲ ರೆಡಿ, ಕಳಸ ಇಟ್ಟು ಎಲ್ಲ ರೆಡಿ ಮಾಡಿ ಇಟ್ಕೊಂಡು, ಇವತ್ತು ಶುಕ್ರವಾರ ಆಗಿತ್ತಲ್ವ, ಅದಕ್ಕೋಸ್ಕರ ಸ್ವಲ್ಪ ಪ್ರಸಾದ ಮಾಡ್ಕೊಂಡ್ಬಿಡೋಣ ಅಂದ್ಬಿಟ್ಟಿದೆ. ಕೇಸರಿಬಾತ್ ಮಾಡ್ಕೊಳ್ತಾ ಇದ್ದೀನಿ. ಸಿಂಪಲ್ಲಾಗಿ ಕೇಸರಿಬಾತ್ ಮಾಡಿಕೊಂಡು ಇವತ್ತಿನ ಪೂಜೆನ ಮುಗಿಸ್ತೀನಿ. ನೋಡಿ, ಕೇಸರಿಬಾತು ರೆಡಿ ಆಯಿತು. ಬಾಳೆಹಣ್ಣು ಕೇಸರಿಬಾತ್ ಮಾಡಿಕೊಂಡು ನಾನು ಇವತ್ತಿನ ಪೂಜೆನ ಮುಗಿಸ್ತೀನಿ. ನೋಡ್ಬೋದು ನೀವಿಲ್ಲಿ ನೋಡಿ, ಸಿಂಪಲ್ಲಾಗಿ ನಾನು ಪೂಜೆ ಮಾಡಿಕೊಂಡು, ಇವತ್ತು ಇಂಡಿಪೆಂಡೆನ್ಸ್ ಡೇ ಇದ್ದಿದ್ದರಿಂದ ಸ್ವಲ್ಪ ಲೇಟಾಗಿ ಎದ್ದು ಪೂಜೆ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ಮಗನಿಗೆ ಇವತ್ತು ಹಾಲಿಡೇ ಇತ್ತು. ಅವನಿಗೆ ಇವತ್ತು ಸ್ಕೂಲ್ ಇರಲಿಲ್ಲ. ಅವರೆಲ್ಲರೂ ಎದ್ಬಿಟ್ಟಿದೆ, ಹೋದರು. ನಾನು ಮನೆಯಲ್ಲಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಮಂಗಳಾರತಿ ಮಾಡಿಕೊಂಡು ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡಿನಿ. ನೋಡಿ, ನಿಮಗೆ ತೋರಿಸ್ತಾ ಇದ್ದೀನಿ. ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡಿದ್ದಾಯಿತು. ನಾನು ಇವಾಗ ಸಂಜೆ ಲಾಗನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸಂಜೆ ಬಾಗಿಲಿಗೆ, ತುಳಸಿಗೆ ಎಲ್ಲ ದೀಪ ಹಚ್ಕೊಳೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ನನ್ನ ಶುಕ್ರವಾರ ನನ್ನ ಫ್ರೆಂಡ್ಸು ಅರಿಶಿನ ಕುಂಕುಮ ಕರೆದಿದ್ರು. ಅವ್ರು ಹೋದ ವಾರ ಮಾಡೋ ಹಾಗಿರಲಿಲ್ಲ ಅಂದ್ಬಿಟ್ಟಿದೆ, ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಈ ವಾರ ಬನ್ನಿ ಅಂದ್ಬಿಟ್ಟಿದೆ, ಕರೆದಿದ್ರು. ಅವ್ರು ಪೂಜೆ ಮಾಡಿದರು, ಲಕ್ಷ್ಮಿ ಕೂರಿಸ್ಬಿಟ್ಟಿದೆ, ಪೂಜೆ ಮಾಡಿದರು. ಸೊ ಅದಕ್ಕೋಸ್ಕರ ಹೋಗೋಣ ಅಂದ್ಬಿಟ್ಟಿದೆ. ನಾನು ರೆಡಿ ಆಗಿಬಿಟ್ಟಿದೆ. ಬಾಗಿಲಿಗೆ, ತುಳಸಿಗೆ ಎಲ್ಲ ದೀಪ ಹಚ್ಕೊಂಡು ನಾನು ಪೂಜೆ ಮಾಡ್ಕೊಳ್ತೀನಿ. ಸಂಜೆ ಪೂಜೆ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ. ಹೋಗಿ ಅರಿಶಿನ ಕುಂಕುಮ ತೊಗೊಂಡು ಬರ್ತೀನಿ. ಬಂದುಬಿಟ್ಟಿದೆ. ನಾನು ನೆಕ್ಸ್ಟ್ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಇಲ್ಲಿ ನೋಡಿ, ಪೂಜೆ ಮುಗಿಸ್ಕೊಳ್ತಾ ರೆಡಿಯಾಗಿ ನಾನು ಪೂಜೆ ಮಾಡ್ಕೊಳ್ತಾ ಇದ್ದೆ. ಸೊ ಬೇಗ ಹೋಗ್ಬಿಟ್ಟಿದೆ, ಬೇಗ ಬರೋಣ ಅಂದ್ಬಿಟ್ಟಿದೆ. ನಾನು ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ನನ್ನ ಮಗನ ಕರೆದೆ, ಅವನು ಬರಲ್ಲ ಅಂದ. ಸೊ ಅದಕ್ಕೋಸ್ಕರ ತುಂಬ ಕರೆದಿದ್ರಲ್ವ ಅವರು, ಹೋಗಿ ಬರೋಣ ಅಂದ್ಬಿಟ್ಟಿದೆ. ಹೋಗಿ ಬಂದೆ. ಅವ್ರು ಇಷ್ಟು ಚೆನ್ನಾಗಿ ಅರಿಶಿನ ಕುಂಕುಮಕ್ಕೆ ಗಿಫ್ಟ್ ಕೊಟ್ಟಿದ್ದಾರೆ. ನೋಡಿ, ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಈ ರೀತಿ ಒಂದು ಬ್ಯಾಗಲ್ಲಿ ತೆಂಗಿನಕಾಯಿ, ಅರಿಶಿನ ಕುಂಕುಮ, ಅಡಿಕೆ ಎಲೆ, ಬಾಳೆಹಣ್ಣು, ಬಳೆ, ಬ್ಲೌಸ್ ಪೀಸು ಇಷ್ಟನ್ನು ಇಟ್ಕೊಟ್ಟಿದ್ರು. ತುಂಬ ಚೆನ್ನಾಗಿ ಕೊಟ್ಟಿದ್ರು. ನೋಡಿ, ಅರಿಶಿನ ಕುಂಕುಮ ಪ್ಯಾಕು ಯಾವ ರೀತಿ ಇದೆ ಅಂದ್ಬಿಟ್ಟಿದೆ. ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ಈ ಅರಿಶಿನ ಕುಂಕುಮದ್ದು ಬಾಟಲು ತುಂಬ ಇಷ್ಟ ಆಯಿತು. ಬಳೆನೂ ತುಂಬ ಇಷ್ಟ ಆಯಿತು. ನೋಡಿ, ಎಷ್ಟು ಚೆನ್ನಾಗಿದ್ದಾವೆ ಬಳೆ ಕೂಡ. ಈ ರೀತಿ ಸೆಟ್ಟು, ಫುಲ್ ಸೆಟ್ಟು ಕೊಟ್ಟಿದ್ದರು. ತುಂಬ ಚೆನ್ನಾಗಿ ಲಕ್ಷ್ಮೀನ ಕೂರಿಸಿದ್ರು. ನೆಕ್ಸ್ಟ್ ಡೇ ಇದು ಸ್ಯಾಟರ್ಡೆ ಲಾಗು. ನಾವು ಇವತ್ತೊಬ್ಬರು ಮನೆಗೆ ಪೂಜೆಗೆ ಹೋಗ್ತಾ ಇದ್ದೀವಿ. ಕೃಷ್ಣ ಜನ್ಮಾಷ್ಟಮಿ ಇತ್ತು. ಅವ್ರ ಮನೇಲಿ ಇದು ಸತ್ಯನಾರಾಯಣ ಪೂಜೆ ಮಾಡಿದರು. ನಾನು ಈ ರೀತಿ ರೆಡಿ ಆಗಿಬಿಟ್ಟಿದ್ದೆ. ಹೊರಟ್ವಿ. ಮನೆಯಲ್ಲೆಲ್ಲ ಪೂಜೆ ಮುಗಿಸ್ಕೊಂಡು ಹೊರಟು ಬಂದ್ವಿ. ನೋಡಿ, ಅವ್ರ ಮನೆ ಹತ್ರ ಇರೋದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ಇಲ್ಲಿ ಪೂಜೆ ಮಾಡಿದ್ದಾರೆ, ಈ ರೀತಿ ಪೂಜೆ ಮಾಡಿದ್ದಾರೆ. ಸೊ ಬೇಗ ಹೋಗಿಬಿಟ್ಟಿದೆ. ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಬೇಗನೆ ಬಂದ್ವಿ. ಒಂದು 3 o'clock ಮನೆಗೆ ಬಂದ್ವಿ. ಸ್ವಲ್ಪ ದೂರ ಇತ್ತು ಅವ್ರ ಮನೆ. ಸೊ ಅದಕ್ಕೋಸ್ಕರ ಮಳೆ ಬಂದುಬಿಡುತ್ತೆ ಅಂದ್ಬಿಟ್ಟಿದೆ. ಸ್ವಲ್ಪ ಬೇಗನೆ ಮನೆ ಬಂದ್ವಿ. ಮನೆ ಬಂದು ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು, ಮನೆ ಗುಡಿಸಿ, ಬಾಗಿಲಿಗೆಲ್ಲ ನೀರು ಹಾಕ್ಕೊಂಡು, ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ಲ ಇವತ್ತು, ನಾನು ಪೂಜೆ ಮಾಡ್ಕೊಳ್ಳೋಣ. ಕೃಷ್ಣನ ವಿಗ್ರಹ ಇತ್ತು. ಸೊ ಅದಕ್ಕೋಸ್ಕರ ಪೂಜೆ ಮಾಡೋಣ ಅಂದ್ಬಿಟ್ಟಿದೆ. ನಾನಿಲ್ಲಿ ಪೂಜೆ ಮಾಡ್ಕೊಳೋಕ್ಕೆ ಮೊದಲನೇದಾಗಿ ನೈವೇದ್ಯಕ್ಕೆ ಅವಲಕ್ಕಿ, ಬೆಲ್ಲ, ಕಾಯಿ ತುರಿ,
ಆಮೇಲೆ ತುಪ್ಪ, ಒಂದು ಏಲಕ್ಕಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೃಷ್ಣನಿಗೆ ತುಂಬ ಇಷ್ಟ, ಈ ಪ್ರಸಾದನ ಕೃಷ್ಣನಿಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಈ ಪ್ರಸಾದ ಮಾಡಿಕೊಂಡು ನಾನು ಇಲ್ಲಿ ಪೂಜೆಗೂ ರೆಡಿ ಮಾಡ್ಕೊಂಡಿದ್ದೀನಿ. ತುಪ್ಪದ ಆರತಿ, ಬಾಗಿಲಿಗೆ, ತುಳಸಿಗೆ ದೀಪ, ಇಲ್ಲಿ ಬೆಣ್ಣೆ ತೆಗೆದಿಟ್ಕೊಂಡಿದ್ದೆ ಬೆಳಗ್ಗೆ ನಾನು. ಆ ಬೆಣ್ಣೆ ಇಟ್ಕೊಂಡಿನಿ, ಹಾಲು, ಬೆಣ್ಣೆ, ಬಾಳೆಹಣ್ಣು ಪ್ರಸಾದ ಮಾಡಿಟ್ಕೊಂಡಿದ್ನಲ್ಲ ಅದು, ಗಣೇಶನಿಗೆ ಗರಕೆ, ಆಮೇಲೆ ತುಳಸಿ ಹೂವು ಎಲ್ಲ ಇಟ್ಕೊಂಡು ಪೂಜೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ನಾನು ರೆಡಿ ಮಾಡಿ ಇಟ್ಕೊಂಡು ಆ ಕಡೆ ಗಣೇಶನನ್ನು ಇಟ್ಕೊಂಡಿದ್ದೀನಿ. ಈ ಕಡೆ ಕೃಷ್ಣನಿಗೂ ಎಲ್ಲ ಕ್ಲೀನಾಗಿ ತೊಳೆದು ಕೃಷ್ಣನೂ ಎಲ್ಲ ಇಟ್ಕೊಂಡಿದ್ದೀನಿ ವಿಗ್ರಹಗಳು. ಇವಾಗ ಮೊದಲನೇದಾಗಿ ದೀಪ ಹಚ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿ 2 ದೀಪ ಇಟ್ಬಿಟ್ಟಿದ್ದೆ. ದೀಪ ಹಚ್ಕೊಂಡು ಒಂದು ಚಿಕ್ಕದಾಗಿ ರಂಗೋಲಿ ಹಾಕ್ಕೊಳ್ತೀನಿ. ರಂಗೋಲಿ ಹಾಕ್ಕೊಂಡಿದ್ದಾದ ನಂತರ ಇವಾಗ ಕೃಷ್ಣನ ಪಾದಗಳು ಒಂದು 5 ಪಾದ ಹಾಕ್ತೀನಿ. ಕೃಷ್ಣ ನಡ್ಕೊಂಡು ಬಂದಿರೋ ಥರ ಒಂದು 5 ಪಾದ ಹಾಕ್ಬಿಟ್ಟಿದ್ದೆ ನಾನಿವಾಗ. ಇಲ್ಲಿ ಚಿಕ್ಕದಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೀನಿ, ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಮೊದಲನೇದಾಗಿ ಗಣೇಶ ಪೂಜೆ ಮಾಡಬೇಕು ಅಂತಾರಲ್ಲ, ಅದಕ್ಕೋಸ್ಕರ ನಾನಿಲ್ಲಿ ಗಣೇಶನ ಇಟ್ಕೊಂಡಿದ್ದೀನಿ. ಗಣೇಶನ ಇಟ್ಕೊಂಡು ಅರಿಶಿನ ಕುಂಕುಮ ಎಲ್ಲ ಗಂಧ ಎಲ್ಲ ಹಚ್ಚಿಬಿಟ್ಟಿದೆ. ಗಣೇಶನಿಗೆ ಪೂಜೆ ಮಾಡಿಕೊಂಡು ಆನಂತರ ಕೃಷ್ಣನ ಪೂಜೆ ಮಾಡ್ತೀನಿ. ನೋಡ್ಬೋದು ನೀವಿಲ್ಲಿ ಗರಿಕೆ ಇಟ್ಕೊಂಡು 21 ಗರಿಕೆ ಇಟ್ಕೊಂಡು ಹೂವು, ಗರಿಕೆ, ಅಕ್ಷತೆ ಎಲ್ಲ ಹಾಕ್ಬಿಟ್ಟಿದೆ. ನಾನು ಗಣೇಶನ ಪೂಜೆ ಮಾಡಿ ಮುಗಿಸ್ಕೊಂಡು ಇವಾಗ ಕೃಷ್ಣನ ಪೂಜೆನೂ ಮಾಡ್ಕೊಳ್ತೀನಿ. ಇಲ್ಲಿ ಅಕ್ಷತೆ ಹಾಕ್ಕೊಳ್ತಾ ಇದ್ದೀನಿ. ಏನಪ್ಪ ಅಂದರೆ ನನಗೆ ಬೆಳಗ್ಗೆ ಮಾಡೋದಕ್ಕೆ ಟೈಮ್ ಸಿಗಲಿಲ್ಲ. ನನ್ನ ಮಗನಿಗಿಂದು PTM ಬೇರೆ ಇತ್ತು. ಬೆಳಗ್ಗೆ ಹೋಗಿ PTM ಮುಗಿಸ್ಕೊಂಡು ಬಂದು ಅವ್ರ ಮನೆಗೆ ಪೂಜೆಗೆ, ಸತ್ಯನಾರಾಯಣ ಪೂಜೆಗೆ ಹೋಗೋದಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟಿದೆ. ನಾನು ಅದಕ್ಕೋಸ್ಕರ ಬೆಳಗ್ಗೆ ಪೂಜೆ ಮಾಡ್ಕೊಂಡಿಲ್ಲ. ಸರಿ ಆಯಿತು, ಹೋಗಿ ಬಂದುಬಿಟ್ಟಿದೆ. ಪೂಜೆ ಮಾಡ್ಕೊಳ್ಳೋಣ ಸಂಜೆ ಅಂದ್ಬಿಟ್ಟಿದೆ. ನಾನು ಇವಾಗ ಸಂಜೆ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಕೃಷ್ಣನಿಗೆ ಅರಿಶಿನ ಕುಂಕುಮ, ಹೂವು, ಅಕ್ಷತೆ, ಕೊಕ್ಕಬತ್ತಿ ಎಲ್ಲ ಹಾಕ್ಬಿಟ್ಟಿದೆ. ಕೃಷ್ಣನಿಗೆ ತುಂಬ ಇಷ್ಟವಾದ ತುಳಸಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಪೂಜೆ ಮಾಡ್ಕೊಳ್ತೀನಿ. ನಮಗೆ ಕೃಷ್ಣನ ದೇವಸ್ಥಾನದಿಂದ ಪಾಸ್ ಕೂಡ ಬಂದಿತ್ತು, ಸೊ ಅಲ್ಲಿಗೂ ಹೋಗೋಕ್ಕಾಗಲಿಲ್ಲ. ಅದಕ್ಕೋಸ್ಕರ ಮನೆಯಲ್ಲೇ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಪ್ರಸಾದವನ್ನು ಕೂಡ ನೈವೇದ್ಯ ಮಾಡಿಕೊಂಡೆ. ಪೂಜೆ ಮಾತ್ರ ತುಂಬ ಚೆನ್ನಾಗಾಗಿತ್ತು. ನಮ್ಮನೆ ಮುದ್ದು ಕೃಷ್ಣ ನೋಡಿ ಈ ರೀತಿ ಇದ್ದಾರೆ. ಇವಾಗ ಬಾಗಿಲಿಗೆಲ್ಲ ದೀಪ ಹಚ್ಕೊಂಡು, ತುಳಸಿಗೆ ಬಾಗಿಲಿಗೆ ದೀಪ ಹಚ್ಕೊಂಡು ನಾನು ಮಂಗಳಾರತಿ ಮಾಡಿ ಮುಗಿಸ್ಕೊಳ್ತೀನಿ. ಸೊ ಪೂಜೆ ಸಿಂಪಲ್ಲಾಗಿ ನಾನು ಇವತ್ತಿನ ಕೃಷ್ಣ ಜನ್ಮಾಷ್ಟಮಿ ಈ ಥರ ಮಾಡ್ಕೊಂಡಿದ್ದೆ ಅಷ್ಟೇ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಅಂದ್ಬಿಟ್ಟಿದೆ. ನಾನು ಪೂಜೆ ಮಾಡಿ ಮುಗಿಸ್ಕೊಂಡೆ. ನೋಡ್ಬೋದು ನೀವಿಲ್ಲಿ. ಇವಾಗ ಪೂಜೆ ಮಾಡ್ಕೊಳ್ತಾ ಇದ್ದೀನಿ, ಮಂಗಳಾರತಿ ಮಾಡ್ಕೊಳ್ತಾ ಇದ್ದೀನಿ. ಏನಪ್ಪ ಅಂದರೆ ನಾನು ಬೆಳಗ್ಗೆನೇ ಮಾಡ್ಕೊಳ್ಳೋಣ ಪೂಜೆ ಅಂದ್ಬಿಟ್ಟಿದೆ. ತುಂಬ ಪ್ರಯತ್ನ ಪಟ್ಟೆ, ಸೊ ಆಗಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಒಂದೊಂದು ಟೈಮು ಒಂದೊಂದು ಥರ ಇರುತ್ತೆ ಅಂದ್ಬಿಟ್ಟಿದೆ. ಯಾಕಂದರೆ ನನ್ನ ಮಗನ PTM ಇದ್ದಿದ್ದಿಲ್ಲ ಅಂದಿದ್ದರೆ ನಾನು ಬೆಳಗ್ಗೆ ಪೂಜೆ ಮಾಡಿ ಮುಗಿಸ್ಕೊಳ್ತಾ ಇದ್ದೆ. ಒಂದು PTM ಇತ್ತಲ್ವ, ಅದಕ್ಕೋಸ್ಕರ ಹೋಗಲೇಬೇಕಾಗಿತ್ತು. ಸಂಜೆ ಪೂಜೆ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟಿದೆ. ನಾವು ಹೋಗಿ ಫಂಕ್ಷನ್ ಮುಗಿಸ್ಕೊಂಡು ಬಂದು ಪೂಜೆ ಮಾಡಿಕೊಂಡ್ರೆ ನೋಡಿ ಈ ರೀತಿ ಬಾಗಿಲಿಗೂ ದೀಪ ಹಚ್ಚಿಟ್ಕೊಂಡು, ತುಳಸಿಗೂ ದೀಪ ಹಚ್ಚಿಟ್ಕೊಂಡು ನಾನು ಕೃಷ್ಣನ ವಿಗ್ರಹ ಇಟ್ಟು ಈ ರೀತಿ ಪೂಜೆ ಮಾಡಿಕೊಂಡೆ. ನೋಡಿ, ಕೃಷ್ಣನ ಪಾದಗಳು ಈ ರೀತಿ ಸಿಂಪಲ್ಲಾಗಿ ನಾನು ಪೂಜೆ ಮಾಡಿ ಮುಗಿಸ್ಕೊಂಡೆ. ಯಾರೆಲ್ಲ ಕೃಷ್ಣ ಜನ್ಮಾಷ್ಟಮಿ ನೀವು ಕೂಡ ಪೂಜೆ ಮಾಡಿದ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ ತಿಳಿಸಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ವಿಡಿಯೋ ನೋಡೋದ್ರಿಂದ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಅಪ್ಲೋಡ್ ಆಗುತ್ತೆ. ನೋಡಿ, ಇವಾಗ ತೊಟ್ಲು ತೂಗ್ತಾ ಇದ್ದೀನಿ. ಯಾರೆಲ್ಲ ಕೃಷ್ಣ ಜನ್ಮಾಷ್ಟಮಿ ನೀವು ಮಾಡಿದ್ರಿ ಅಂದ್ಬಿಟ್ಟಿದೆ ಕಮೆಂಟಲ್ಲಿ
ಹೇಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹರೇ ಕೃಷ್ಣ. ಎಲ್ರಿಗೂ ಆ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೇಳ್ಕೊಳ್ತೀನಿ. ಈ ರೀತಿ ನಮ್ಮ ಮನೆಯಲ್ಲಿ ತುಂಬ ಸಿಂಪಲ್ಲಾಗಿ ಕೃಷ್ಣ ಜನ್ಮಾಷ್ಟಮಿನ ಮಾಡಿ ಮುಗಿಸ್ಕೊಂಡೆ. ಓಕೆ, ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್ ಬಾಯ್.